ರೀಡಿಂಗ್ ಗ್ಲಾಸಸ್ನ ನೀವು ಉಪಯೋಗಿಸ್ತಾ ಇದ್ದೀರಾ? ಅದನ್ನು ಸಮರ್ಥವಾಗಿ ಯಾವ ರೀತಿಯಾಗಿ ಉಪಯೋಗಿಸೋದು ಅನ್ನೋದನ್ನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ರೀಡಿಂಗ್ ಗ್ಲಾಸ್ ಅಂತಂದರೆ ಏನು? ಓದೋದಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥ ಒಂದು ಕನ್ನಡಕ ಅಂತ ನಾವೆಲ್ಲರೂ ಸಹ ಭಾವಿಸಿದ್ದೇವೆ. ಹೌದು, ಅದನ್ನು ಓದೋದಕ್ಕೆ ಮಾತ್ರನೇ ಉಪಯೋಗ ಮಾಡ್ತೇವೆ. ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅನ್ನೋದನ್ನು ಅನೇಕರಿಗೆ ಗೊತ್ತಾಗೋದಿಲ್ಲ. ಸೊ ಅನೇಕರು ರೀಡಿಂಗ್ ಗ್ಲಾಸ್ನ ಹಾಕ್ಕೊಂಡು ಎಲ್ಲಿ ಹಾಕ್ಕೊಳ್ತಾರೆ ಅಂತಂದರೆ, ಸಂಪೂರ್ಣವಾಗಿ ಕಣ್ಣಿನಗೆ ಮೂಗಿನ ಮೇಲೆ ಕ್ಲೋಸ್ ಆಗಿ ಕೂರಿಸ್ಕೊಂಡು ಇಲ್ಲಿ ಹತ್ತಿರ ನೋಡೋದು ಅಂತ ಪ್ರಯತ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡಿದಾಗ ರೀಡಿಂಗ್ ಗ್ಲಾಸ್ ಏನಾದರೂ ಸಣ್ಣದಾಗಿದ್ದರೆ ಈ ಜಾಗದಲ್ಲಿ ಗ್ಯಾಪ್ ಇರುತ್ತೆ. ಸೊ ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಒಂದು ಪ್ರಿಸ್ಮ್ಯಾಟಿಕ್ ಎಫೆಕ್ಟ್ ಬರುತ್ತೆ ಅಥವಾ ಬ್ಲರಿಂಗ್ ಸೆನ್ಸೇಷನ್ ಉಂಟಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ರೀಡಿಂಗ್ ಗ್ಲಾಸ್ಗಳನ್ನು ಸ್ವಲ್ಪ ಮೂಗಿನ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ಮೂಗಿನ ಮೇಲೆ ಇಟ್ಕೊಂಡು ಇದನ್ನು ಫೋಕಸಿಂಗ್ನ ಎಲ್ಲಿ ಬೇಕಾದರೆ ನಮ್ಗೆ ಯಾವ ಡಿಸ್ಟೆನ್ಸ್ಗೆ ಬೇಕೋ ಆ ಡಿಸ್ಟೆನ್ಸ್ಗೆ ನಾವು ಇಟ್ಕೊಳ್ಬೋದು. ಈ ರೀಡಿಂಗ್ ಗ್ಲಾಸಸ್ನಲ್ಲಿ ಬೇರೆ ಬೇರೆ ರೀತಿಯ ವೆರೈಟೀಸ್ ಬರುತ್ತೆ. ಸ್ವಲ್ಪ ಉತ್ತಮ ದರ್ಜೆಯ ರೀಡಿಂಗ್ ಗ್ಲಾಸಸ್ಸು ಕರೆಕ್ಟಾಗಿ ನಮ್ಮ ಮೂಗಿನ ಮೇಲೆ ಕೂತ್ಕೊಳ್ಳುತ್ತೆ ಮತ್ತು ಕಣ್ಣಿನ ಐಬ್ರೋ ಲೆವೆಲ್ಗೆ ಸ್ಪಷ್ಟವಾಗಿ ಸರಿಯಾಗಿ ಕೂತ್ಕೊಂಡಿರುತ್ತೆ. ಸೊ ಇದರಲ್ಲಿ ಫೋಕಸಿಂಗ್ ಸಹ ಒಳ್ಳೆ ಕ್ವಾಲಿಟಿ ರೀಡಿಂಗ್ ಗ್ಲಾಸ್ನಲ್ಲಿ ಫೋಕಸಿಂಗ್ ಸಹ ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದು ಬರೀ ಓದಲಿಕ್ಕೆ ನಿಮಗೆ 1 ಅಡಿಯಿಂದ 2 ಅಡಿವರೆಗೂ ಉಪಯೋಗಕ್ಕೆ ಬರುತ್ತೆ. ಹಾಗೆ ಕಂಪ್ಯೂಟರ್ ಡಿಸ್ಟೆನ್ಸ್ಗೆ ಏನಾದರೂ ನಿಮಗೆ ರೀಡಿಂಗ್ ಗ್ಲಾಸಸ್ ಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಕಮ್ಮಿ ನಂಬರ್ನ, ಈಗ ನಿಮಗೆ +1.5 ಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ ರೀಡಿಂಗೋಸ್ಕರ ನೀವು +1 ಅಷ್ಟು ನಂಬರನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಸೊ ಇದು ರೀಡಿಂಗ್ ಗ್ಲಾಸ್ನ ಒಂದು ಲೆನ್ಸ್ ಸಂಪೂರ್ಣವಾಗಿ ಎಲ್ಲ ಕಡೆನೂ ಒಂದೇ ಥರ ನಂಬರ್ ಇರೋದರಿಂದ ನಿಮಗೆ ವೈಡ್ ರೇಂಜ್ ಇದರಲ್ಲಿ ಸಿಗುತ್ತೆ. ಇದರದ್ದು ಡಿಸಡ್ವಾಂಟೇಜ್ ಏನು ಅಂತ ತಿಳ್ಕೊಂಡ್ರೆ ನೀವು ಆಶ್ಚರ್ಯ ಪಡ್ತೀರಾ. ಕೆಲವರು ರೀಡಿಂಗ್ ಗ್ಲಾಸಸ್ನ ಓದೋ ನೆವದಲ್ಲಿ ಸಂಪೂರ್ಣವಾಗಿ ಈ ಥರ ಹಿಡ್ಕೊಂಡು ಓದೋದಕ್ಕೂ ಉಪಯೋಗ ಮಾಡ್ತಾರೆ, ಆಮೇಲೆ ದೂರ ನೋಡೋದಕ್ಕೂ ಸಹ ಉಪಯೋಗ ಮಾಡ್ತಾರೆ. ಈ ರೀತಿಯಾಗಿ ಹತ್ತಿರಕ್ಕೂ ಮತ್ತು ದೂರಕ್ಕೂ ಉಪಯೋಗ ಮಾಡಿದಾಗ ಏನಾಗುತ್ತೆ, ಒಂದು 6 ತಿಂಗಳ ಸಮಯದಲ್ಲಿ ನಿಮ್ಮ ಒರಿಜಿನಲ್ ಕಣ್ಣಿನ ನಂಬರು ಪ್ಲೇನ್ ಇದ್ದರೆ, 0 ನಂಬರ್ ಇದ್ದರೆ 6 ತಿಂಗಳ ನಂತರ ನಿಮಗೆ 0.5 ಅಷ್ಟು ನಂಬರು ದೂರಕ್ಕೆ ಬರುತ್ತೆ. ಅನೇಕರಲ್ಲಿ ನಾನು ನೋಡಿದ್ದೇನೆ, ವರ್ಷಾನುಗಟ್ಟಲೆ ಇದನ್ನು ಹಾಕ್ಕೊಂಡು ರೋಡಲ್ಲೆಲ್ಲ ತಿರುಗಾಡಿಕೊಂಡು ಇದನ್ನು ಮೂಗಿನ ಮೇಲೆ ಈ ಥರ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ಮೂಗಿನ ಮೇಲೆ ಇಟ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಈ ಸಹಜವಾಗಿ ಈ ಲೆನ್ಸು ನಂಬರ್ ಜಾಸ್ತಿ ನಂಬರ್ ಇರುತ್ತೆ. ಅನಗತ್ಯವಾಗಿ ನೀವು ದೂರದಿಂದ ವಸ್ತುಗಳನ್ನು ನೀವು ಇದರಿಂದನೇ ನೋಡೋದಕ್ಕೆ ಶುರು ಮಾಡ್ತೀರಿ, ಕಣ್ಣು ಇದಕ್ಕೇ ಅಡ್ಜಸ್ಟ್ ಆಗೋಗುತ್ತೆ. ಹಾಗಾಗಿ ರೀಡಿಂಗ್ ಗ್ಲಾಸಸ್ನ ಒಂದು ಡಿಸಡ್ವಾಂಟೇಜ್ ಅಂತಂದರೆ, ಇದು ನಿಮ್ಮ ಕಣ್ಣಿನ ನಂಬರ್ನ ದೂರಕ್ಕೆ ನೀವು ಉಪಯೋಗ ಮಾಡೋಕ್ಕೆ ಶುರು ಮಾಡ್ತು ಅಂತಂದರೆ ಬರೀ 6 ತಿಂಗಳಿಂದ ವರ್ಷದ ಸಮಯದಲ್ಲಿ ಈ ರೀಡಿಂಗ್ ಗ್ಲಾಸ್ ನಂಬರಲ್ಲಿ ಏನಿರುತ್ತೋ ಅದು ನಿಮಗೆ ದೂರಕ್ಕೆ ನಂಬರ್ ಬಂದು ಹೋಗುತ್ತೆ. ಆಗ ನಂಬರ್ ಹತ್ತಿರಕ್ಕೆ ಇನ್ನೂ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಸೊ ಇದೊಂದು ಅತಿ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕಾದಂತಹ ಒಂದು ವಿಚಾರ. ಹಾಗಾಗಿ ರೀಡಿಂಗ್ ಗ್ಲಾಸಸ್ನ ಏನಾದರೂ ನೀವು ಉಪಯೋಗ ಮಾಡ್ತಾ ಇದ್ದರೆ ಮೂಗಿನ ಮೇಲೆ ಇಟ್ಕೊಳ್ಳಿ, ಹತ್ತಿರಕ್ಕೆ ನೋಡಿ, ಆಮೇಲೆ ದೂರಕ್ಕೆ ಮೇಲಿನ ಗ್ಲಾಸಿಂದ ನೋಡಿ, ಪ್ಲೇನ್ ಲೆನ್ಸಿಂದ ನೋಡಿ. ಅದನ್ನೇನಾದರೂ ಹಾಕ್ಕೊಂಡು ದೂರಕ್ಕೆ ನೋಡಿದ್ರೆ ನಿಮಗೆ ತಲೆ ಚಕ್ಕರ್ ಬರಲಿಕ್ಕೂ ಆರಂಭ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಅದು ಅಡ್ಜಸ್ಟ್ ಆಯಿತು ಅಂತ ಹೇಳಿಬಿಟ್ರೆ ಅದನ್ನು ಇಡೀ ದಿವಸ ಇಟ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಅದಕ್ಕೋಸ್ಕರ ರೀಡಿಂಗ್ ಗ್ಲಾಸಸ್ನ ತುಂಬ ಜಾಗೃತಿಯಾಗಿ ನೀವು ಉಪಯೋಗ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಬೇರೆ ಯಾವುದೇ ರೀತಿಯ ಇದರಿಂದ ಏನಾದರೂ ತೊಂದರೆ ಈಗಾಗಲೇ ಆಗಿದೆ ಅನ್ನೋದಾದರೆ ಖಂಡಿತ ನೀವು ನಮ್ಮ ಮಂಗಳೂರಿನ ಹಂಪನಕಟ್ಟೆನಲ್ಲಿರ್ತಕ್ಕಂತಹ ದೀಕ್ಷಾ ಆಪ್ಟಿಕಲ್ಸ್ಗೆ ಬರ್ಬೋದು. ದೀಕ್ಷಾ ಆಪ್ಟಿಕಲ್ಸ್ ಹಂಪನಕಟ್ಟೆನಲ್ಲಿ ಎಲ್ಲಿದೆ ಅಂತಂದರೆ ಮಿಲಾಗ್ರಿಸ್ ಕ್ರಾಸ್ ರೋಡ್ನಲ್ಲಿ ರಿಕ್ಷಾ ಪಾರ್ಕಿಂಗ್ ಇದೆ. ಅದರ ಪಕ್ಕದಲ್ಲೇ ಈ ದೀಕ್ಷಾ ಆಪ್ಟಿಕಲ್ಸ್ ಬರುತ್ತೆ. ಇಲ್ಲಿ ನಮಗೆ ನುರಿತಂತಹ ಆಪ್ಟೋಮೆಟ್ರಿಸ್ಟ್ನ ಮೂಲಕ ನೀವು ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಕ್ಕಂತಹ ವ್ಯವಸ್ಥೆ ಇದೆ. ಆನಂತರ 1 ಗಂಟೆ ಒಳಗಡೆ ನಿಮಗೆ ಕನ್ನಡಕಗಳನ್ನು ಸಹ ಮಾಡಿ ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಇಲ್ಲಿ ದೀಕ್ಷಾ ಆಪ್ಟಿಕಲ್ ಹೊಂದಿದೆ. ವೆಲ್ಕಮ್ ಟು ದೀಕ್ಷಾ ಆಪ್ಟಿಕಲ್ಸ್, ಮಿಲಾಗ್ರಿಸ್ ಕ್ರಾಸ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ಥ್ಯಾಂಕ್ ಯು.